ಗಮನ ಕೊಟ್ಟು ಕೇಳಿಸ್ಕೊಳ್ಬೇಕು. ಆಯ್ತಾ? ಎಲ್ಲ ಗಮನ ಕೊಟ್ಟು ನೀವು ಒಂದು 10 ನಿಮಿಷ ನೀವು ದಯಮಾಡಿ ಕೇಳಿಸ್ಕೊಳ್ರಿ. ದೇವರು 10 ನಿಮಿಷದಲ್ಲಿ ನಿಮ್ಮ ಜೀವಿತಗಳನ್ನು ಬದಲಾಯಿಸಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಈ 10 ನಿಮಿಷ ನಿಮ್ಮ ಜೀವಿತ ಖಂಡಿತವಾಗಲು ಬದಲಾಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಹಾಗಾಗಿ 10 ನಿಮಿಷ ಬಹು ಜಾಗರೂಕತೆಯಿಂದ ನೀವು ವಾಕ್ಯವನ್ನ ಕೇಳಿಸಿಕೊಳ್ಳಬೇಕೆಂಬುದಾಗಿ ನಾನು ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇನೆ. ಯಾಕೆ ಅಂತಂದ್ರೆ ನೀವು ಗಮನ ಕೊಟ್ಟು ಭಯಭಕ್ತಿಯಿಂದ ಕೇಳಿಸಿಕೊಳ್ಳುವಂತ ವಾಕ್ಯ ನಿಮ್ಮ ಜೀವಿತಗಳಲ್ಲಿ ಕೆಲಸ ಮಾಡುವಂತದ್ದಾಗಿದೆ. ಯಾಕೆಂದ್ರೆ ನಾನು ಪ್ರಕಟಿಸುತ್ತಿರುವಂತ ಈ ನಾಮದ ವಾಕ್ಯ ಅದು ಸಜೀವವಾದದ್ದು ಪ್ರೀತಿಯ ದೇವ ಮಗವೇ. ಅದು ಸತ್ತದಂತಲ್ಲ, ಸಜೀವವಾದಂತ ವಾಕ್ಯ. ಈ ಸಜೀವವಾದ ವಾಕ್ಯ ನಿಮ್ಮ ಜೀವಿತಗಳಲ್ಲಿ ಬರುವಾಗ ನಿಮ್ಮ ಜೀವಿತಗಳನ್ನ ಅದು ಸಂಪೂರ್ಣವಾಗಿ ಛೇದಿಸುವಂತದ್ದಾಗಿದೆ ಮತ್ತು ನಿಮ್ಮ ಜೀವಿತಗಳನ್ನ ಬದಲಾಯಿಸುವಂತದ್ದಾಗಿದೆ. ಅನಾರೋಗ್ಯದಲ್ಲಿರುವಂತವರಿಗೆ ಆರೋಗ್ಯವನ್ನು ಕೊಡುವಂತದ್ದಾಗಿದೆ. ಆ ಕಷ್ಟದಲ್ಲಿರುವಂತವರಿಗೆ ಸುಖ ಕೊಡುವಂತದ್ದಾಗಿದೆ. ದುಃಖದಲ್ಲಿರುವಂತವರಿಗೆ ಸಂತೋಷವನ್ನುಂಟು ಮಾಡುವಂತದ್ದಾಗಿದೆ ಮತ್ತು ಬಡತನದಲ್ಲಿರುವಂತವರಿಗೆ ಐಶ್ವರ್ಯನ್ನುಂಟು ಮಾಡುವಂತದ್ದಾಗಿದೆ. ಅಷ್ಟು ಮಾತ್ರವಲ್ಲ ಪ್ರೀತಿ ದೇವ ಮಗುವೆ, ನೀನು ಅಸಮಾಧಾನದಲ್ಲಿದ್ದೀಯೇನೋ, ಅನಾರೋಗ್ಯದಲ್ಲಿದ್ದೀಯೇನೋ, ಬಡತನದಲ್ಲಿದ್ದೀಯೇನೋ, ಲೋಕದ ರೀತಿಯಲ್ಲಿ ದುಷ್ಟನಾಗಿ ಸಂಪೂರ್ಣವಾಗಿ ಕೈ ಬಿಡಲ್ಪಟ್ಟವನಾಗಿದ್ದೀಯೇನೋ, ನನ್ನ ಈ ವಾಕ್ಯ, ನನ್ನ ಯೇಸುವಿನ ವಾಕ್ಯ ನಿಮ್ಮ ಜೀವಿತಗಳನ್ನು ಬದಲಾಯಿಸುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಪ್ರೀತಿ ದೇವ ಮಗುವೆ. ಯಾಕೆಂದ್ರೆ ಈ ವಾಕ್ಯ ಅದು ಸಜೀವವಾದ ವಾಕ್ಯ. ಈ ವಾಕ್ಯ ಅದ್ಭುತವಾದ ಮಹಿಮೆಯ ವಾಕ್ಯವಾಗಿದೆ, ಬಲಿಷ್ಠವಾದ ಬಲವಾದ ವಾಕ್ಯವಾಗಿದೆ. ಯಾಕೆಂತಂದ್ರೆ ಈ ವಾಕ್ಯದಲ್ಲಿ ಏನಿದೆ? ಜೀವ ಇದೆ. ಆಮೆನ್, ಹಲ್ಲೆಲೂಯಾ. ಎಲ್ಲ ಜೋರಾಗಿ ಚಪ್ಪಾಳೆ ದೇವರಿಗೆ ಸ್ತೋತ್ರ ಮಾಡೋಣ. ಆಮೆನ್, ಆಮೆನ್, ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಕಥೆ ನೀವು ಕೇಳಿಸ್ಕೊಳ್ಳುವಾಗ ಗಮನ ಕೊಟ್ಟು ಕೇಳಿಸ್ಕೊಡ್ರಿ. ಈ ಕಥೆಯಲ್ಲಿ ಸುಂದರವಾದಂತ ಬೋಧನೆ ನಿಮಗೆ ದೇವರು ಇವತ್ತು ತಿಳಿಯಪಡಿಸ್ತಾ ಇದ್ದಾರೆ. ಒಂದು ಸಾರಿ ಏನಾಯ್ತಂತೆ, ಒಬ್ಬ ದೇವ ಸೇವಕರು ಮಾರ್ಕೆಟ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ರಂತೆ. ಮಾರ್ಕೆಟ್ ಅಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಒಬ್ಬ ತುಂಬಾ ಹೊಲಸು ಬಟ್ಟೆಗಳನ್ನ ಹಾಕಿಕೊಂಡು ಆತನು ಭಯಂಕರವಾಗಿ ಕಾಣಿಸ್ತಾ ಇದ್ದಂತೆ. ಭಯಂಕರವಾಗಿ ವಿಚಿತ್ರವಾಗಿ ಆ ವ್ಯಕ್ತಿ ಕಾಣಿಸುವುದನ್ನ ಈ ಸೇವಕರು ಪಾಸ್ಟರ್ ಗಮನಿಸಿದ್ರಂತೆ. ಏನಪ್ಪಾ ಈ ವ್ಯಕ್ತಿ ಇಷ್ಟು ಭಯಂಕರ ವಿಚಿತ್ರವಾಗಿದ್ದಾನಲ್ಲ ಎಂಬುದಾಗಿ ನೋಡುವಾಗ ಆ ಭಯಂಕರವಾಗಿ ವಿಚಿತ್ರವಾಗಿದ್ದಂತ ವ್ಯಕ್ತಿ ಅವನು ನೋಡೋದಕ್ಕಷ್ಟೇ ವಿಚಿತ್ರವಾಗಿರಲಿಲ್ಲ, ಅವನು ಮಾಡುವ ಕೆಲಸಗಳು ಕೂಡ ವಿಚಿತ್ರವಾಗಿತ್ತು. ಅವನು ಮಾಡ್ತಿದ್ದ ಕಾರ್ಯಗಳು ಕೂಡ ವಿಚಿತ್ರವಾಗಿ ಭಯಂಕರವಾಗಿತ್ತು. ಬಹಳ ನೋವನ್ನುಂಟು ಮಾಡುವಂತಹ ವಿಷಯಗಳಾಗಿತ್ತು. ಪ್ರತಿದೇವ ಮಗುವೆ ಗಮನ ಕೊಟ್ಟು ಕೇಳಿಸ್ಕೊಳ್ರಿ. ಏನಪ್ಪಾ ಅವನು ವಿಚಿತ್ರವಾದ ಕೆಲಸ ಮಾಡ್ತಾ ಇದ್ದ ಅಂತಂದ್ರೆ, ಒಂದು ಸುಂದರವಾದಂತ ಪಾರಿವಾಳವನ್ನ ಹಿಡಿದುಕೊಂಡಿದ್ದ. ಸುಂದರವಾದ ಪಾರಿವಾಳವನ್ನ ಹಿಡಿದುಕೊಂಡು, ಎಷ್ಟು ಜನ ನೋಡಿದ್ದೀರ ಪಾರಿವಾಳ? ನೋಡಿದ್ದೀರಲ್ವಾ? ಎಸ್, ನಮ್ಮ ಮಾರುತಿ ಅಂತ ಅದನ್ನ ಮನೇಲಿ ಇಟ್ಕೊಂಡು ಸಾಕಿದ್ದ. ಎಷ್ಟು ಪಾರಿವಾಳ ಇತ್ತು ಅವನ ಹತ್ರ, ಎಷ್ಟು ಸುಂದರವಾದ ಪಾರಿವಾಳ ಹಿಡ್ಕೊಂಡಿದ್ದಂತೆ. ನೋಡೋದಕ್ಕೆ ಅಷ್ಟು ಚಂದ ಇದೆ. ಆದರೆ ಆ ಬಿಳಿಯಾದಂತ ಪಾರಿವಾಳ ದೇಹ ತುಂಬಾ ರಕ್ತವು ತುಂಬಿತ್ತು. ಅದನ್ನ ನೋಡ್ತಿದ್ದ ಹಾಗೆ ಪಾಸ್ಟರ್ಗೆ ಹೃದಯ ಕಲಿಕು ಹೋಯ್ತಂತೆ. ತುಂಬಾ ನೋವಿನಿಂದ ಆ ಪಾರಿವಾಳ ನೋಡ್ತಾ ಇದ್ದಾರೆ. ಏನಾಗ್ತಾ ಇದೆ ಅಂತ ನೋಡುವಾಗ ಆ ದೇಹ ಪೂರ್ತಿ ರಕ್ತ ತುಂಬಿಕೊಂಡಿದೆ. ಯಾಕಪ್ಪ ರಕ್ತ ತುಂಬಿಕೊಂಡಿದೆ ಅಂತ ಹೇಳುವಾಗ ಈ ವಿಚಿತ್ರವಾದ ವ್ಯಕ್ತಿ ಸೈಕೋ ತರ ಏನ್ ಮಾಡ್ತಿದ್ದಾನೆ, ಒಂದೊಂದು ರೆಕ್ಕೆನೆ ಕೀಳ್ತಾ ಇದ್ದಾನೆ. ಆ ಪಾರಿವಾಳಕ್ಕೆ ಏನ್ ಮಾಡ್ತಿದ್ದಾನೆ, ಒಂದೊಂದು ರೆಕ್ಕೆನ ಕೀಳ್ತಾ ಇದ್ದಾನೆ. ಒಂದೊಂದು ರೆಕ್ಕೆ ಕೀಳ್ಬೇಕಾದ್ರೂ ರೆಕ್ಕೆಯಿಂದ ಏನಾಗ್ತಾ ಇದೆ, ರಕ್ತ ಸೋರ್ತಾ ಇದೆ. ಆ ಬಿಳಿ ಪಾರಿವಾಳ ಏನಾಗ್ತಾ ಇದೆ, ರಕ್ತದ ಸಂಪೂರ್ಣವಾಗಿ ತುಂಬಿಕೊಂಡಿದೆ, ಕೆಂಪಾಗಿ ಸಂಪೂರ್ಣವಾಗಿ ನೋವಿನಿಂದ ಒದ್ದಾಡ್ತಾ ಇದೆ ಅವನ ಕೈಯಲ್ಲಿ. ಆದ್ರೆ ಏನೇನ್ ಮಾಡ್ತಾ ಇಲ್ಲ, ಕಾಲಲ್ಲಿ ಅದ್ರ ಕಾಲುಗಳನ್ನು ತುಳ್ಕೊಂಡು ಕೈಯಲ್ಲಿ ರೆಕ್ಕೆಗಳನ್ನು ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ರೆಕ್ಕೆಯನ್ನು ಕೀಳ್ತಾ ಇದ್ದಾನೆ. ಪಾಸ್ಟರ್ಗೆ ತುಂಬಾ ನೋವಾಗಿ ಓಡೋಗೋದ್ರಂತೆ. ಅಪ್ಪ, ಏನ್ ಮಾಡ್ತಾ ಇದೀಯ ನೀನು? ಯಾಕೆ ಇಷ್ಟು ಭಯಂಕರವಾಗಿ ವಿಚಿತ್ರವಾಗಿ ಆಡ್ತಾ ಇದ್ದೆ ನೀನು? ನಿನ್ನ ಕೈಯಲ್ಲಿ ಒಂದು ಪ್ರಾಣ ಇದೆ ಗೊತ್ತಾ ಎಂಬುದಾಗಿ ಕೇಳಿದ್ರಂತೆ. ಆಗ ಅವನು ನೋಡಿ, ಯಾರ ನೀನು ಯಾರು ನನಗೆ ಹೇಳಕ್ಕೆ? ಅದನ್ನು ಯಾಕೆ ಆ ತರ ಸಾಯಿಸ್ತಾ ಇದ್ದೀಯ? ಅದನ್ನು ಬಿಟ್ಬಿಡ್ಬೋದಲ್ಲ, ಸ್ವೇಚ್ಛೆಯಾಗಿ ಬಿಟ್ಬಿಡ್ಬೋದಲ್ಲ. ಅದನ್ನ ಯಾಕೆ ಒಂದೊಂದು ರೆಕ್ಕೆ ಕಿತ್ಕೊಂಡು ಹಿಂಸೆ ಪಡಿಸಿ ನೋವು ಪಡಿಸಿ ಅದನ್ನು ಸಾಯಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀಯ? ಆಗ ಅವನು ಹೇಳ್ತಾನಂತೆ, ಇದರ ರೆಕ್ಕೆ ಕೀಳ್ಬೇಕಾದ್ರೆ ಅದ್ರ ಒದ್ದಾಡೋದು ನೋಡಿ ನನಗೆ ಖುಷಿ ಆಗ್ತಾ ಇದೆ. ಅದರಿಂದ ದೇಹದ ಬರ್ತಾ ಇರುವಂತ ರಕ್ತ ನೋಡಿ ನನಗೇನಾಗ್ತಾ ಇದೆ, ಖುಷಿಗೆ ಆಗ್ತಾ ಇದೆ. ನನಗಿದೇ ಖುಷಿ ಕೊಡ್ತಾ ಇದೆ. ನಿನ್ಗೇನ್ ಬೇಕು, ನಿನ್ ಪಾಡ್ ನಿನ್ ಕೆಲಸ ನೋಡ್ಕೊಂಡು ಇಲ್ಲಿಂದ ಹೋಗ್ ಅಂತಂದಂತೆ.
ಆಗ ಪಾಸ್ಟರ್ಗೆ ತುಂಬಾ ನೋವಾಯ್ತಂತ, ಅಲ್ಲಿಂದ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ. ಆ ಪಕ್ಷಿ ಹೇಗಾದ್ರೂ ಏನ್ ಮಾಡ್ಬೇಕು, ಈ ಕ್ರೂರಿಯಾದಂತ ಈ ಒಂದು ಸೈಕೋ, ಈ ದುಷ್ಟರಿಂದ ಅದನ್ನ ಆ ಪಕ್ಷಿನ ಕಾಪಾಡಬೇಕು ಎಂಬುದಾಗಿ ಪ್ರಯತ್ನ ಮಾಡ್ತಾ ಇದ್ದಾನೆ. ಅಪ್ಪ, ಈಗ ನಿನಗೆ ಅದು ಖುಷಿ ಕೊಡ್ತಲ್ಲ, ಬೇರೆ ನಿನಗೆ ಏನ್ ಮಾಡಿದ್ರೆ ಖುಷಿ ಕೊಡುತ್ತೆ ನಿನಗೆ? ನಾನು ಅದಕ್ಕೆ ಆ ಪ್ರಾಣಕ್ಕೆ ಪ್ರತಿಯಾಗಿ ನಾನು ಏನ್ ಕೊಡ್ಬೇಕು ನಿನಗೆ, ನೀನು ಹೇಳು ಅಂತಂದ್ರೆ ಅವನು ಹೇಳಿದಂತೆ ಆ ಪಾರಿವಾಳಕ್ಕೆ 10,000 ರೂಪಾಯಿ ಅಂತಂದಂತೆ. ಎಷ್ಟು? ಅದಕ್ಕೆ 200-300 ರೂಪಾಯಿ ರೇಟು. ಆದ್ರೆ ಅವನೇನ್ ಮಾಡ್ದ, 10 ಪಟ್ಟು ಜಾಸ್ತಿ ಹೇಳಿದಂತೆ. ಅವನು 10-20 ಪಟ್ಟು ಜಾಸ್ತಿ ಹೇಳಿದಂತೆ. ಯಾಕೆ? ಇವನು ಬಿಟ್ಟು ಹೋಗ್ಬಿಡ್ಲಿ, ನಾನು ಇದನ್ನ ಸಾಯಿಸ್ಬೇಕು ಅಂತ ಅವನ ಆಶೆ. ಬೇಕಾ ತಗೋ, ಇಲ್ಲ ಅಂದ್ರೆ ಹೋಗ್ತಾ ಇರಲಿಲ್ಲ, ನಾನು ಇದನ್ನ ಸಾಯಿಸ್ಬೇಕು ಅಂತ ನೋಡ್ತಾ ಇದ್ದೀನಿ ಅಂತ ಅಂದಂತೆ ಅವನು. ಪಾಸ್ಟರ್ಗೆ ಏನ್ ಮಾಡ್ಬೇಕು ತೋಚಲಿಲ್ಲ. ಅಪ್ಪ, ಸ್ವಲ್ಪ ಸುಮ್ಮನೆ ಇರು, ಸ್ವಲ್ಪ ಕಡಿಮೆ ಮಾಡ್ಕೊ, ನಾನು ಸ್ವಲ್ಪ ದುಡ್ಡು ತರ್ತೇನೆ, ನಾನು ಹೇಗಾದ್ರೂ ಅಡ್ಜಸ್ಟ್ ಮಾಡ್ತೀನಿ, ನಿನಗೆ ಅದನ್ನ ಕೊಡ್ತೀನಿ. ದಯಮಾಡದನ್ನ ಏನ್ ಮಾಡ್ಬೇಡ, ಹಿಂಸೆ ಪಡಿಸಬೇಡ, ನೋವು ಪಡಿಸಬೇಡ, ಸಾಯಿಸಬೇಡ. ಅದನ್ನ ಆ ರೆಕ್ಕೆ ಕೀಳ್ಬೇಡ. ನೋಡಕ್ಕೆ ಆಗ್ತಾ ಇಲ್ಲ, ರೆಕ್ಕೆ ಕೀಳ್ತಾ ಇರೋದು ನೀನು. ದಯಮಾಡಿ ಅದನ್ನ ಕಾಪಾಡು, ನಾನು ನಿನ್ಗೆ ದುಡ್ಡು ಕೊಡ್ತೇನೆ ಅಂತ. ಇಲ್ಲ 10,000 ರೂಪಾಯಿಗಿಂತ 1 ರೂಪಾಯಿ ಕಡಿಮೆ ಕೊಟ್ಟರು ನಾನು ಏನ್ ಮಾಡಲ್ಲ, ಈ ಪಾರಿವಾಳ ಕೊಡಲ್ಲ, ಇದನ್ನ ಸಾಯಿಸ್ತೇನೆ ಅಂತ ನಾನು. ಸರ್, ಏನ್ ಮಾಡದಂತೆ ಪಾಸ್ಟರ್ ಏನ್ ಮಾಡದಂತೆ, ಗಬ ಅಂತ ಹೇಳ್ಬಿಟ್ಟು ಅವಳ ಹತ್ರ ಇದ್ದಿದ್ದು ವಾಚ್ ಆಮೇಲೆ ಉಂಗುರ ತಗೊಂಡೋಗಿ ಅಲ್ಲಿ ಅಂಗಡಿಯಲ್ಲಿ ಕೊಟ್ಬಿಟ್ಟು, ಅಪ್ಪ ನನಗೆ 10,000 ರೂಪಾಯಿ ಕೊಡ್ರಿ ಎಂಬುದಾಗಿ ಅದನ್ನ ಮಾರ್ಬಿಟ್ಟು ಏನ್ ಮಾಡದಂತೆ ಜೋರಾಗಿ ಓಡೋಡು ಬಂದು, ಎಲ್ಲಿ ಇವ್ನು ತಡ ಮಾಡಿದ್ರೆ ಏನ್ ಮಾಡ್ತಾನೆ, ಅವನು ಸಾಯಿಸ್ಬಿಡ್ತಾನ ಅನ್ನುವಂತ ಭಯದಲ್ಲಿ ಓಡೋಡು ಬಂದು ಏನ್ ಮಾಡ್ದಂತೆ ಆ ಹಣ 10,000 ರೂಪಾಯಿ ಕೊಟ್ಬಿಟ್ಟು ಆ ಪಾರಿವಾಳನ ಏನ್ ಮಾಡ್ದಂತೆ ಪ್ರೀತಿಯಿಂದ ತೆಗೆದುಕೊಂಡು ಅದನ್ನ ಮನೆಗೆ ತಗೊಂಡು ಹೋಗಿ, ಎಷ್ಟು ಸಂತೋಷ ಪಾಸ್ಟರ್ಗೆ, ಬಹಳ ಸಂತೋಷ. ಅದನ್ನು ಸುಂದರವಾಗಿ ಏನ್ ಮಾಡ್ದಂತೆ ಒಂದು ಬುಟ್ಟಿಯಲ್ಲಿಟ್ಟು ಏನ್ ಮಾಡ್ದಂತೆ ಚೆನ್ನಾಗಿ ಎಲ್ಲ ನೀರು ಹಾಕಿ ರಕ್ತ ಎಲ್ಲ ವಾಸಿ ಮಾಡಿ ಅದಕ್ಕೆ ಏನ್ ಮಾಡ್ದಂತೆ ಒಂದು ಔಷಧಿ ತಂದು ಔಷಧಿ ಹಾಕಿದಂತೆ, ಎಲ್ಲಿ ರಕ್ತ ಗಾಯ ಆಗಿದೆಯೋ ಎಲ್ಲ ಕಡೆ ಔಷಧಿ ಹಾಕಿ ಏನ್ ಮಾಡಿದಂತೆ ಬಹು ಜಾಗರೂಕತೆಯಿಂದ ಅದಕ್ಕೆ ಊಟ ತಿನ್ನಿಸಿ, ಅದಕ್ಕೆ ಆಹಾರ ಕೊಟ್ಟು, ನೀರು ಕೊಟ್ಟು ಅದನ್ನ ಪೋಷಣೆ ಮಾಡಿ ರೆಕ್ಕೆ ಬರೋ ತನಕ ಬಹು ಜಾಗರೂಕತೆಯಿಂದ ಅದನ್ನು ಕಾಪಾಡಿಕೊಂಡು ಏನ್ ಮಾಡಿದಂತೆ ರೆಕ್ಕೆ ಬಂದಿದೆ, ಇನ್ನು ಹಾರ್ಲಿಕ್ಕೆ ಶಕ್ತಿ ಇದೆ, ಇದು ಯಾರ ಕೈಯಲ್ಲಿ ಸಿಗೋದಿಲ್ಲ ಎಂಬುದಾಗಿ ಕನ್ಫರ್ಮ್ ಆದ್ಮೇಲೆ ಏನ್ ಮಾಡಿದಂತೆ ಆಚೆಗಡೆ ಬಂದ್ಬಿಟ್ಟು ಏನ್ ಮಾಡಿದಂತೆ, ನೋಡಮ್ಮ ಪಾರಿವಾಳ ಕೇಳಿದಂತೆ, ಪಾರಿವಾಳವೇ ನಿನ್ನ ಏನ್ ಮಾಡಿದ್ದೇನೆ, ಬಹು ಬೆಲೆ ಕೊಟ್ಟು ನಾನು ನಿನ್ನನ್ನು ಕೊಂಡುಕೊಂಡಿದ್ದೇನೆ. ನಿನ್ನೇನ್ ಮಾಡಿದ್ದೀನಿ ನಾನು, ಬಹು ಬೆಲೆ 200-300 ರೂಪಾಯಿಗೆಲ್ಲ ಮಾರ್ಕೆಟ್ ಅಲ್ಲಿ ಪಾರಿವಾಳ ಸಿಕ್ಬಿಡುತ್ತೆ. ಆದ್ರೆ ನಿನ್ನನ್ನು ರಕ್ಷಿಸ್ಲಿಕ್ಕೋಸ್ಕರ, ನಿನ್ನ ಪ್ರಾಣವನ್ನ ಕಾಪಾಡ್ಲಿಕ್ಕೋಸ್ಕರ ಏನ್ ಮಾಡಿದ್ದೇನೆ, ಬಹು ಬೆಲೆಯನ್ನ ಕೊಟ್ಟು ನಾನು ಏನ್ ಮಾಡಿದ್ದೇನೆ, ಕೊಂಡುಕೊಂಡಿದ್ದೇನೆ. ಇನ್ನು ಮೇಲೆ ನಿನ್ನ ಯಾರು ಸಾಯಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಮೇಲೆ ನೀನು ಫ್ರೀಡಮ್ ಆಗಿ ಏನ್ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಇಷ್ಟ ಬಂದ ಕಡೆ ನೀನು ಓಡಾಡಬಹುದು ಅಂತ ಹೇಳಿ ಆ ಪಾರಿವಾಳನ ಬಿಡ್ತಾನೆ. ಆ ಪಾರಿವಾಳ ಸಂತೋಷದಿಂದ ಏನ್ ಮಾಡಿದಂತೆ ಅದು ಪಟ 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 ಎಂಬುದಾಗಿ ಎತ್ತರಕ್ಕೆ ಹಾರುತ್ತಾ ಅದು ಸ್ವೇಚ್ಛೆಯಾಗಿ ಓಡಾಡ್ಲಿಕ್ಕೆ ಪ್ರಾರಂಭ ಮಾಡ್ತಂತೆ. ಹಲ್ಲೆಲೂಯಾ, ಜೋರ ಚಪ್ಪಾಳೆ. ಪ್ರೀತಿಯ ದೇವ ಮಗುವೇ, ಈ ಕಥೆಯು ನಿಮಗೆ ಬೋಧಿಸುವಂತ ಒಂದು ಸತ್ಯ ಏನು ಗೊತ್ತಾ? ಯಾವ ರೀತಿಯಲ್ಲಿ ಒಬ್ಬ ದೇವ ಸೇವಕರು ಆ ಪಾರಿವಾಳವನ್ನು ಸಾಯೋದು ನೋಡಕ್ಕಾಗದೆ ಅದನ್ನು ರಕ್ಷಿಸಿ ಕಾಪಾಡಿ ಅದಕ್ಕೆ ಜೀವ ಕೊಟ್ರಲ್ಲ, ಸ್ವೇಚ್ಛತೆಯನ್ನು ಕೊಟ್ರಲ್ಲ, ಅದೇ ರೀತಿಯಾಗಿ ನನ್ನ ಯೇಸು, ನಾನು ಪಾಪದ ಮಡುವಿನಲ್ಲಿ, ಪಾಪದಲ್ಲಿ ನಾನು ಮುಳುಗಿ ಹೋಗಿ ಶಾಪ ಎಂಬ ಪಾಪ ಎಂಬ ಬಂಧನದಲ್ಲಿ ನಾನು ಕಟ್ಟಿ ಹಾಕಲ್ಪಟ್ಟಿರುವಾಗ, ಸೈತಾನನೆಂಬ ಸೈತಾನನೆಂಬ ದುಷ್ಟನಿಂದ ನಾನು ಹಿಂಸೆಗೊಳಗಾಗುವಾಗ, ಅವರು ನನ್ನನ್ನು ಚುಚ್ಚಿ ನನ್ನ ಸಾಯಿಸಬೇಕೆಂಬುದಾಗಿ ಪ್ರಯತ್ನಿಸುತ್ತಿರುವಾಗ ನನ್ನನ್ನು ಕರುಣಿಸಿ ನನ್ನ ಮೇಲೆ ದಯೆ ಇಟ್ಟು ದೇವರೇನ್ ಮಾಡಿದಂತೆ ಯೇಸು ದೇವಾದೇವನಾಗಿ ಆ ಸಿಂಹಾಸನದ ಮೇಲೆ ಕೂತ್ಕೊಳ್ಳಬೇಕಾದ ಕರ್ತನು ಲೋಕಕ್ಕೆ ಓಡಿ ಬಂದು ಮನುಷ್ಯನಾಗಿ ಜನಿಸಿ, ಬ್ರದರ್ ಕೇಳಿಸ್ಕೋ, ನಿನಗಾಗಿ, ನಿನ್ನ ಪಾಪಗಳಿಗಾಗಿ, ನಿನ್ನ ದ್ರೋಹಗಳಿಗಾಗಿ ನಿನ್ನ ರಕ್ಷಿಸಲಿಕ್ಕೋಸ್ಕರ ಆತನು ಏನ್ ಮಾಡಿದಂತೆ, ಏನು ಬೆಲೆ ಕೊಟ್ರಂತೆ ಸೈತಾನ ಹತ್ರ. ಅಪ್ಪ, ನನ್ನ ಮಗು ಇದು ಯಾರ್ದು ಮಗು? ನನ್ನ ಮಗು. ಇವನನ್ನು ರಕ್ಷಿಸಲಿಕ್ಕಾಗಿ ಬಂದಿದ್ದೇನೆ. ಇವನನ್ನು ನಾಶಪಡಿಸಬೇಡ, ಇವನನ್ನು ಶಾಪದಿಂದ ನಾಶಪಡಿಸಬೇಡ, ಕಾಯಿಲೆಯಿಂದ ನಾಶಪಡಿಸಬೇಡ, ದುಃಖ ಪಡಿಸಬೇಡ, ನೋವು ಪಡಿಸಬೇಡ ಎಂಬುದಾಗಿ ವಿಚಾರಿಸುವಾಗ ಆ ಸೈತಾನನ್ನು ಕೇಳಿದ ಬೆಲೆ ಏನು ಗೊತ್ತಾ? ನಿನ್ನ ಪ್ರಾಣ ಕೊಡ್ತೀಯಾ? ಈ ದುಷ್ಟನಿಗೋಸ್ಕರ ನೀನು ಪ್ರಾಣ ಕೊಡ್ತೀಯಾ? ಈ ಪಾಪಿಗೋಸ್ಕರ ಪ್ರಾಣ ಕೊಡ್ತೀಯಾ? ಈ ಸುಳ್ಳುಗಾರನಿಗೋಸ್ಕರ ನೀನು ಪ್ರಾಣ ಕೊಡ್ತೀಯಾ? ಈ ಮೋಸಗಾರನಿಗೋಸ್ಕರ ನೀನು ಪ್ರಾಣ ಕೊಡ್ತೀಯಾ?
ಪದೇ 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 ತಪ್ಪು ಮಾಡುವಂತ ವ್ಯಕ್ತಿಗೋಸ್ಕರ ಪ್ರಾಣ ಕೊಡ್ತೀಯಾ? ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ಇವನಿಗೋಸ್ಕರ ಪ್ರಾಣ ಕೊಡ್ತೀಯಾ? ಈ ಕುಡುಗನಿಗೋಸ್ಕರ ಪ್ರಾಣ ಕೊಡ್ತೀಯಾ? ಹೆಂಡತಿ ಸರಿಯಾಗಿ ನೋಡ್ಕೊಳ್ಳಲ್ಲ, ಗಂಡನ ಸರಿಯಾಗಿ ನೋಡ್ಕೊಳ್ಳಲ್ಲ, ಮನೇಲಿ ಸರಿಯಾಗಿ ಯಾವಾಗ ನೋಡಿದ್ರು ಜಗಳ ಮಾಡ್ತಾರೆ, ಯಾವಾಗ ನೋಡಿದ್ರು ಗಾಯಲಿರ್ತಾರೆ, ಕಿತ್ತಾ ಇರ್ತಾರೆ. ಇವನಿಗೋಸ್ಕರ ಪ್ರಾಣ ಇವನ್ ಸಾಯೋದೇ ಉತ್ತಮ, ಇವನ್ ಸಾಯಿಸೋದೇ ಕರೆಕ್ಟ್. ಇವನಿಗೆ ಪನಿಷ್ಮೆಂಟ್ ಏನು? ಸಾಯೋದೇ. ಇವನು ಸಾಯಿಸಕ್ಕೆ ಬಿಡೋ, ಪರವಾಗಿಲ್ಲ, ನೀನು ಇವನಿಗೋಸ್ಕರ ಚಿಂತೆ ಮಾಡಬೇಡ. ಯಾವ ಪ್ರಯೋಜನಕ್ಕೆ ಬಾರದವನು ಇವನು, ಲೋಕಕ್ಕೆ ಬೇಡದವನು, ಯಾರಿಗೂ ಬೇಡದವನು, ಏನಕ್ಕೂ ಪ್ರಯೋಜನ ಇಲ್ಲ. ಸಿಸ್ಟರ್, ಬ್ರದರ್, ಕೇಳಿಸ್ಕೊಳ್ಳಿ. ಇವನಿಗೋಸ್ಕರ ಪ್ರಾಣ ಕೊಡಕ್ಕೆ ಯಾಕೆ ಚಿಂತೆ ಮಾಡ್ತೀವಿ ನೀನು? ಆಗ ಸ್ವಾಮಿ ಹೇಳ್ತಾರೆ, ಪರವಾಗಿಲ್ಲ, ಎಷ್ಟು ದುಷ್ಟನಾಗಿದ್ರು, ಕೆಟ್ಟವನಾಗಿದ್ರು, ದ್ರೋಹಿ ಆಗಿದ್ರು, ಬಡವನಾಗಿದ್ರು, ಎಷ್ಟು ಮೋಸಗಾರನಾಗಿದ್ರು, ಸುಳ್ಳುಗಾರನಾಗಿದ್ರು, ಅದು ಯಾರ ಮಗು? ನನ್ನ ಮಗು. ಅಪ್ಪ, ನನ್ನ ಕೊಡು. ಅವನಿಗೋಸ್ಕರ ಪ್ರಾಣ ಕೊಡ್ಬೇಕು ಅಂತ ಹೇಳ್ತಾ ಇದೆಯಲ್ಲ, ನಾನು ರೆಡಿ. ನನ್ನ ದೇಹದಲ್ಲಿ ಒಂದು ತೊಟ್ಟು ನೀರು ದಟ್ಟ ಉಲಿಯಲಾರ್ದೆ ಸುರಿಸಬೇಕು ಅಂತ ಹೇಳ್ತಾ ಇದೆಯಲ್ಲ, ಖಂಡಿತವಾಗ್ಲೂ ಅದಕ್ಕೂ ರೆಡಿ. ಏಸು ಶಿಲುಬೆ ಮೇಲೆ ಏನ್ ಮಾಡಿದ್ರಂತೆ ಪ್ರೀತಿ ದೇವ ಮಗುವೆ, ನನಗಾಗಿ ನಿನಗಾಗಿ ತಾನೇ ಬಲಿಯಾದರು, ಸತ್ತು ಮೂರನೇ ದಿನ ಮೃತ್ಯುಂಜಯನಾಗಿದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ, ನಾನು ನೀನು ನಿಜವಾದ ದೇವರು ಅಂತ ನಂಬ್ತಾ ಇದ್ದೀನಿ. ನನ್ನ ಹೃದಯದಲ್ಲಿ ಬಾ ಸ್ವಾಮಿ, ನನಗಾಗಿ ಅಷ್ಟಿಂಚೇನೆ ನಿಮಗೆ ಸ್ತೋತ್ರವಾಗಲಿ. ಅಪ್ಪ, ನನ್ನನ್ನು ನಿನ್ನ ಮಗಳಾಗಿ ಸ್ವೀಕಾರ ಮಾಡಿಕೊಂಡ್ರಿ ಅಪ್ಪ. ಎಂದಿನಿಂದ ಅಪ್ಪ ನಾನು ಪರಲೋಕದ ಮಗುವಾಗಿ ಜೀವಿಸುತ್ತೇನೆ. ಯಾವ ಪಾಪ, ಯಾವ ದುಷ್ಟ, ಯಾವ ದರ್ತನ, ಯಾವುದಕ್ಕೆ ದುಷ್ಟನ ಕಾರ್ಯ, ಸೈತನ ಗೋತ್ರಗಳು ಯಾವುದಕ್ಕೂ ಒಳಗಾಗುವುದಿಲ್ಲ. ನಿನ್ನ ಮಗುವಾಗಿ ಜೀವಿಸ್ತೇನೆ. ನನ್ನನ್ನು ಕನಿಕರಿಸು, ನಡೆಸು, ಆಶೀರ್ವದಿಸು ಅಪ್ಪ. ಉನ್ನತವಾದ ಜೀವಿತ ಕೊಡಿಸು. ಇದು ದೇವರೇ, ನನ್ನನ್ನು ಕರುಣಿಸು ಸ್ವಾಮಿ. ನನ್ನ ಪರಿಸ್ಥಿತಿಗಳನ್ನು ಮಾರ್ಪಡಿಸಿದ್ದೇವೆ. ನಮ್ಮ ಸಭೆಯವರು ಪ್ರತಿಯೊಬ್ಬೊಬ್ಬರು ನೋಡು ರಾಜ, ಪ್ರತಿಯೊಬ್ಬರನ್ನ ಪ್ರಸನ್ನತೆ